ಯಜಮಾನ ಯಜಮಾನ ಅಷ್ಟೆಲ್ಲ ಕಷ್ಟಪಟ್ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಅಡ್ಜಸ್ಟ್ ಆಗಿ ಬದುಕ್ತಾ ಇರೋ ಝಾನ್ಸಿ ಅಷ್ಟ್ ಈಸಿಯಾಗಿ ಗಂಡನ ಬಿಟ್ಟು ಬಂದ್ಬಿಡ್ತಾಳಾ ಅಂತ ಕೇಳ್ದೆ ಅಲ್ಲ. ಇವಾಗ ಗೊತ್ತಾಯ್ತಾ? ಕ್ಲಾರಿಟಿ ಸಿಕ್ತಾ? ನನಗಂತೂ ಈ ಕ್ಷಣ ಕೂಡ ನಂಬಿಕೆ ಬರ್ತಾ ಇಲ್ಲ ತುಳಸಿ. ಹಾಗಾದ್ರೆ ಏನು, ನಾನ್ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದೀಯಾ? ನಾನ್ ಮಾತಾಡುವಾಗ ಸ್ಪೀಕರ್ ಆನ್ ಮಾಡ್ಬೇಕಿತ್ತು, ನೀನ್ ಕೇಳಿಸ್ಕೊಂಡಿದ್ರೆ ಗೊತ್ತಾಗ್ತಾ ಇತ್ತು. ಈಗ್ಲೂ ಏನ್ ಕಾಲ ಮಿಂಚಿಲ್ಲ. ಅವಳಿಗೆ ಯಾವುದೇ ರೀತಿ ಸಹಾಯ ಬೇಕಾದ್ರೂ ನಾನಿದ್ದೀನಿ ಅಂತ ಹೇಳಿದೀನಿ. ಅದು ಯಾವ ರೀತಿ ಸಹಾಯ ಅಂತ ಕೇಳೋ ನೆಪದಲ್ಲಿ ಇವಾಗ ಫೋನ್ ಮಾಡ್ತೀನಿ, ಅವಾಗ ಸ್ಪೀಕರ್ ಆನ್ ಮಾಡ್ತೀನಿ. ಕೇಳಿಸ್ಕೊ, ನಿನ್ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊ. ಹೇಳಿ ಅತ್ತೆ. ಡೋಂಟ್ ವರಿ ಝಾನ್ಸಿ, ಆ ರಾಘು ನಿನಗೆ ಡಿವೋರ್ಸ್ ಕೊಟ್ಟಿದ ತಕ್ಷಣ ನೀನು ಫುಲ್ ದುಃಖದಲ್ಲಿ ಇರ್ತೀಯ ಅಂತ ಅವ್ರು ಅನ್ಕೊಂಡಿರ್ಬೋದು. ಆದ್ರೆ ನೀನು ಬಿಂದಾಸ್ ಆಗಿರ್ತೀಯ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅತ್ತೆ ಅದು ಯು ಡೋಂಟ್ ವರಿ ಝಾನ್ಸಿ, ನೀನ್ ಏನ್ ಹೇಳಕ್ ಹೊರಟಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತು. ನನ್ನ ಅಪ್ಪನ್ಗೆ ಯಾವ ವಿಷಯನೂ ಹೇಳಿಲ್ಲ. ನೋಡು, ನಾನು ಯಾವಾಗ ಬರ್ಬೇಕು ಅನ್ನೋದನ್ನ ಹೇಳು, ಅವ್ರ ಮುಂದೆ ನಿನ್ನನ್ನ ರಾಣಿ ತರ ಕರ್ಕೊಂಡ್ ಬರ್ತೀನಿ. ನಿನ್ ಲೈಫ್ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತ ಅವ್ರಿಗೂ ಗೊತ್ತಾಗ್ಲಿ. ಅತ್ತೆ ಪ್ಲೀಸ್, ಡಿವೋರ್ಸ್ ಕೊಡ್ಸೋದಕ್ಕೆ ಅವ್ರು ಯಾರು? ರಾಘು ನನ್ನವನು, ನನಗ್ ತಾಳಿ ಕಟ್ಟಿರೋ ಗಂಡ, ಜೀವನ ಪೂರ್ತಿ ನನ್ ಜೊತೆಲಿರೋನು. ಅಂದ್ಮೇಲೆ ಡಿವೋರ್ಸ್ ಕೊಡೋ ಮಾತೆಲ್ಲಿ? ಅತ್ತೆ, ಏನೇ ಪ್ರಯತ್ನ ಮಾಡಿದ್ರು ನನ್ ಗಂಡನ ನನ್ ಬಿಟ್ಕೊಡೋ ಮಾತೇ ಇಲ್ಲ. ಏನ್ ಹೇಳ್ತಿದ್ಯಾ ಝಾನ್ಸಿ? ನನ್ ಯಾರೋ ಏನೋ ಹೇಳಿದ್ರು ಅಂತ ಬಿಟ್ಕೊಡೋದಕ್ಕ ನನ್ ಗಂಡನ ಮದ್ವೆ ಮಾಡ್ಕೊಂಡಿರೋದು? ಮನ್ಸಿಂದ ಇದ್ರು ನನ್ ಗಂಡಲ್ಲಿ ಡಿವೋರ್ಸ್ ಕೊಡ್ಸೋದಕ್ಕೆ ಅವ್ರ ಪ್ರಯತ್ನ ಪಡ್ತಿದ್ರೆ ಪ್ರೀತಿ ಮಾಡ್ತಿರೋ ನನ್ ಗಂಡನ ಉಳ್ಸ್ಕೊಳ್ಳೋದು ನನಗ್ ಗೊತ್ತಿಲ್ವಾ? ನಾನೀಗ ಹಳೆ ಝಾನ್ಸಿ ಅತ್ತೆ. ಯಾರನ್ನ ಯಾವ ರೀತಿ ಸರಿ ಮಾಡ್ಬೇಕು, ಯಾರ್ ನಟ್ಟು ಬೋಡ್ನ ಹೇಗೆಲ್ಲ ಟೈಟ್ ಮಾಡ್ಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ. ಯಾರೇನೇ ಸರ್ಕಸ್ ಮಾಡಿದ್ರು ನನ್ ಗಂಡನ್ನ ನನ್ ಬಿಟ್ಕೊಡೋ ಮಾತೇ ಇಲ್ಲ. ಥ್ಯಾಂಕ್ಸ್ ಫಾರ್ ಯೋರ್ ಕನ್ಸರ್ನ್ ಅತ್ತೆ. ನನ್ ಬಗ್ಗೆ ವರಿ ಮಾಡ್ಕೊಂಡು ನಿಮ್ ಹೆಲ್ತ್ ನ ಹಾಳು ಮಾಡ್ಕೊಳ್ಬೇಡಿ. ಡಿವೋರ್ಸ್ ಆಗುತ್ತೆ ಅಂತ ಖುಷಿ ಪಡ್ತಿರೋರ್ ಆಸೆಗೆ ಹೇಗ್ ಬ್ರೇಕ್ ಹಾಕ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಯಾಕಂದ್ರೆ ಇವಳು ಹಳೆ ಝಾನ್ಸಿ. ಏನ್ ಯಜಮಾನ್ರೆ, ನಾನ್ ಹೇಳಿದ್ ಸರಿನಾ? ಥ್ಯಾಂಕ್ಸ್ ಅಣ್ಣ. ಆಟೋ ಅವಳು ಚಾಲೆಂಜ್ ಮಾಡಿದಾಳೆ ಅಂತ ತಕ್ಷಣ ನೀನ್ ಯಾಕೆ ಹೀಗೆ ರಿಯಾಕ್ಟ್ ಮಾಡ್ತಿದ್ಯಾ? ಅವಳು ತಪ್ಪು ಮಾಡ್ಬಿಟ್ಲು ಅಣ್ಣ. ಅವಳು ನನ್ನ ಮುಂದೆ ನಿಂತು ಮಾತಾಡಿ ದೊಡ್ಡ ತಪ್ಪು ಮಾಡ್ಬಿಟ್ಲು. ಅವಳು ಹೇಳಿದ್ದೆ ಫೈನಲ್ ಅಲ್ವಲ್ಲ ಅನಿತಾ? ಹಾಗಂತ ನಾನ್ ಹೇಗ್ ಸುಮ್ನಿರ್ಲಿ? ಕೋಪ ಒಳ್ಳೇದಲ್ಲಮ್ಮ. ಹೌದು, ನನ್ನ ಕೋಪ ಅವಳಿಗೆ ಒಳ್ಳೇದಲ್ಲ. ಹಾಗಾದ್ರೆ ನಾನ್ ಬಿಡೋದು ಇಲ್ಲ. ಕೋಪದ ಎಫೆಕ್ಟ್ ಅವಳಿಗಾದ್ರೆ ಓಕೆ, ಆದ್ರೆ ಅದರಿಂದ ನಿನಗೆ ತೊಂದರೆ ಆಗುತ್ತೆ ಅನ್ನೋದು ನಮ್ ಭಯ. ಅಂದ್ರೆ ನಾನ್ ಸೈಲೆಂಟ್ ಆಗಿರ್ಬೇಕಾ? ಅದು ಒಳ್ಳೇದೇ ಅನಿ. ನೋಡು, ನಮ್ ಕೋಪನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ತಾಳ್ಮೆ ತಗೊಂಡ್ರೆ ಅದು ನಮ್ಗೆ ಒಳ್ಳೇದನ್ನೇ ಮಾಡುತ್ತೆ. ಅದೇ ಕೋಪನ ಆಯುಧವಾಗಿ ಬಳಸ್ಕೊಂಡು ಹೋರಾಟ ಮಾಡ್ತೀವಿ ಅಂದ್ರೆ ನಾವು ನಷ್ಟ ಅನುಭವಿಸ್ಬೇಕಾಗತ್ತೆ. ನಾನ್ ಕಷ್ಟ ಪಟ್ರು ಪರವಾಗಿಲ್ಲ, ನಾನ್ ನಷ್ಟ ಅನುಭವಿಸಿದ್ರು ಪರವಾಗಿಲ್ಲ, ಕೊನೆಗ್ ನಾನೇ ನಾಶ ಆದ್ರೂ ಐ ಡೋಂಟ್ ಕೇರ್. ಆದ್ರೆ ಅವಳನ್ನ ಮಾತ್ರ ನಾನ್ ಸಂತೋಷವಾಗಿರೋದಕ್ ಬಿಡೋದಿಲ್ಲ. ಬೆಂಕಿ ಮೊದ್ಲು ತನ್ನನ್ ತಾನ್ ಸುಟ್ಕೊಂಡು ಆಮೇಲೆ ಬೇರೆ ವಸ್ತುನ್ ಸುಡೋದು. ಮೊದ್ಲು ಅದನ್ನ ಅರ್ಥ ಮಾಡ್ಕೊಳೆ. ಆದ್ರೆ ಅದು ಸುಡುತ್ತೆ ತಾನೆ. ಅನಿ ಪ್ಲೀಸ್ ನನ್ ಮಾತ್ ಕೇಳು. ಕೇಳಲ್ಲ ಅಣ್ಣ, ನಾನ್ ಈ ವಿಷಯದಲ್ಲಿ ಯಾರ ಮಾತು ಕೇಳಲ್ಲ. ನನ್ನ ನಿರ್ಧಾರ ಯಾವುದೇ ಕಾರಣಕ್ಕೂ ಬದಲಾಗಲ್ಲ.
ಇಲ್ಲಿವರೆಗೂ ರಾಘವೇಂದ್ರ ಅವ್ರನ್ನ ಪಟ್ಕೊಳ್ಳೋದಷ್ಟೇ ನನ್ ಗುರಿಯಾಗಿತ್ತು. ಇನ್ನು ಮುಂದೆ ಆ ಜಾನ್ಸಿ ನೆಮ್ಮದಿ ಹಾಳ್ ಮಾಡಿ ಅವಳನ್ನ ನಾಶ ಮಾಡೋದಷ್ಟೇ ನನ್ನ ಉದ್ದೇಶ. ನನ್ ಗಂಡನ್ನ ಉಳ್ಸ್ಕೊತೀನಿ ಅಂತ ಹೇಳಿದಾಳೆ ಅಲ್ವಾ, ಅದ್ ಹೇಗ್ ಉಳ್ಸ್ಕೊತಾಳೆ, ಆ ಮನೇಲಿ ಹೇಗ್ ಬಾಳ್ತಾಳೆ ಅಂತ ನಾನು ನೋಡ್ತೀನಿ. ಅವಳಿಗೆ ಅನಿತಾ ಯಾರು ಅನ್ನೋದನ್ನ ತೋರಿಸ್ತೀನಿ. ಅವ್ರಿಬ್ರು ಸಂಸಾರ ಹೇಗ್ ಮಾಡ್ತಾರೋ ನಾನು ನೋಡೇ ಬಿಡ್ತೀನಿ. ಆದಷ್ಟು ಬೇಗ ಅವ್ರಿಬ್ರನ್ನ ದೂರ ಮಾಡೇ ಮಾಡ್ತೀನಿ. ನಾನು ನಿಮ್ಗೆ ಹೇಳಿಲ್ವಾ ಚಾನ್ಸಿ ಯಾವ್ದೇ ಕಾರಣಕ್ಕೂ ನಿನ್ನ ಬಿಟ್ಕೊಡಲ್ಲ ಅಂತ? ಇವಾಗ ನೋಡಿದ್ಯಾ? ತರುಣ, ನನಗ್ ನಂಬಕ್ಕೆ ಆಗ್ತಿಲ್ಲ. ಅವ್ರು ಏನ್ ಮಾಡಕ್ ಹೊರಟಿದ್ದಾರೆ? ನೋಡೋ, ಗಂಡನಾಗಿ ನಿನ್ ಸಂಸಾರನ ನಿನ್ ಕೈಯಲ್ಲೇ ಉಳ್ಸ್ಕೊಳಕ್ ಆಗ್ಲಿಲ್ಲ, ಆದ್ರೆ ಈಗ ಜಾನ್ಸಿ ಮೇಡಮ್ ಏನೋ ಮಾಡಕ್ ಹೊರಟಿದ್ದಾರೆ ತಾನೆ. ಇಲ್ಲಿವರೆಗೂ ನಿಮ್ ಮನೆಯವ್ರು ಮಾಡ್ತಿದ್ದನ್ನೆಲ್ಲ ನೋಡಿ ಹೇಗ್ ಮೂಕ ವಿಸ್ಮಿಕನಾಗಿದ್ಯೋ, ಇನ್ನು ಮುಂದೆನೂ ಹಾಗೆ ಇದ್ ಬಿಡು. ಏನು ಹಾಗೆ ನೋಡ್ತಿದ್ಯಾ? ಆ ದೇವ್ರು ನನ್ಗೆ ಏನ್ ಕೊಟ್ಟಿದ್ದಾನೆ ಅಂತ ಕೈ ಮುಗಿಬೇಕು ಅಂತ ಕೇಳ್ತಿದ್ದಲ್ಲ, ನೋಡ್ದೆ ಏನ್ ಕೊಟ್ಟಿದ್ದಾನೆ ಅಂತ. ಏನೇನ್ ಯಾರ್ಗೆ ಯಾರನ್ನ ಜೋಡಿ ಮಾಡ್ಬೇಕು ಅಂತ ಕರೆಕ್ಟಾಗಿ ಲೆಕ್ಕಾಚಾರ ಹಾಕೆ ಆ ದೇವರು ಸಂಬಂಧಗಳನ್ನ ಬೆಸೆಯೋದು. ಇವಾಗ ಜನರಲ್ ಆಗಿ ಥಿಂಕ್ ಮಾಡು. ಹೆಂಡತಿ ವೀಕ್ ಇದ್ರೆ ಗಂಡ ಸ್ಟ್ರಾಂಗ್ ಆಗಿರ್ತಾರೆ, ಅದೇ ಗಂಡ ಮೂಕ ಪ್ರಾಣಿಯಾಗಿದ್ರೆ ಹೆಂಡತಿ ಭಯಂಕರ ಸ್ಟ್ರಾಂಗ್ ಆಗಿರ್ತಾಳೆ. ಇಲ್ಲಾಂದ್ರೆ ಸಂಸಾರ ಬ್ಯಾಲೆನ್ಸ್ ಆಗೋದು ಹೆಂಗೋ ನೋಡೋ. ಸಂಸಾರನ ಅಡ್ಗೆನ ಇಬ್ರು ಮಾಡ್ಬೇಕು ಅಂತ ಏನಿಲ್ಲ, ಒಬ್ರು ಮಾಡಿದ್ರು ಇಬ್ರು ಊಟ ಮಾಡ್ಬೋದು. ಅದೇ ನಿಮ್ ಸಂಸಾರದ ಅಡ್ಗೆನ ಜಾನ್ಸಿ ಮೇಡಮ್ ಮಾಡ್ತಿದ್ದಾರೆ, ನೀನ್ ಆರಾಮಾಗಿ ಊಟ ಮಾಡ್ಕೊಂಡು ನೆಮ್ಮದಿಯಾಗಿರು. ಮಗ, ಜಾನ್ಸಿ ಮೇಡಮ್ ಮಾತಾಡಿದ ಫೋರ್ಸು, ಅವ್ರು ಹೋಗಿ ಸ್ಪೀಡ್ ನೋಡ್ತಿದ್ರೆ ಇನ್ನು ಮುಂದೆ ನಿಮ್ ಮನೆಯವ್ರಿಗೆ ಡಂಕಣಕ ಕನ್ಫರ್ಮ್. ಹಾ ಮಿತು, ಅಲ್ಲೂ ಆ ಜಾನ್ಸಿ ಮನೆಗ್ ಬಂದಿದ್ಲು. ಏನ್ ಹೇಳ್ತಿದ್ಯಾ ಮಿತು? ಅವಳು ಯಾಕೆ ಬಂದಿದ್ಲು? ನನ್ ಗಂಡನ್ ನಾನು ಬಿಟ್ಕೊಡಲ್ಲ, ರಾಘುಗೆ ಯಾವುದೇ ಕಾರಣಕ್ಕೂ ಡಿವೋರ್ಸ್ ಕೊಡಲ್ಲ ಅಂತ ಹೇಳೋದಕ್ಕೆ. ಅಷ್ಟೇ ಅಲ್ಲ, ನೀನು ದ್ವೇಷದಿಂದ ಹಠ ಸಾಧಿಸೋದಕ್ ನಿಂತಿದ್ಯಾ, ನನ್ ಪ್ರೀತಿಯಿಂದ ಪಡ್ಕೊಳ್ಳೋದಕ್ ನೋಡ್ತಿದ್ದೀನಿ. ನಿನ್ ದ್ವೇಷ ಗೆಲ್ಲೋದಕ್ಕೆ ಯಾವ್ದೇ ಕಾರಣಕ್ಕೂ ಬಿಡಲ್ಲ. ರಾಘು ಯಾವತ್ತಿದ್ರು ನನ್ನವಳು, ಪಲ್ಲವಿ ಯಾವತ್ತಿದ್ರು ಈ ಮನೆ ಸೊಸೆನೆ. ಗಂಡ ಹೆಂಡತಿ ಪ್ರೀತಿಸಿ ಮದ್ವೆ ಆಗಿದ್ದೀರಾ ಅಂದ್ಮೇಲೆ ನೀವಿಬ್ರು ದೂರ ಆಗೋದಕ್ಕೂ ನಾನ್ ಬಿಡಲ್ಲ. ಅವಳಷ್ಟೆಲ್ಲ ಮಾತಾಡ್ತಿದ್ರು ನೀವು ಸುಮ್ಮನೆ ಇದ್ರ? ಫಸ್ಟ್ ಬಂದು ಅವಳು ಸರಿಗೊಡ್ಡಿ ನನ್ ಗಂಡನ್ನ ನನಗ್ ಬಿಟ್ಕೊಡಿ ಅಂತೆಲ್ಲ ರಿಕ್ವೆಸ್ಟ್ ಮಾಡಿದ್ಲು. ಅದು ಸಾಧ್ಯ ಇಲ್ಲ ಅಂತ ಹೇಳಿದಾಗ, ನೀವು ಅದ್ ಹೇಗ್ ನಮ್ಮನ್ನ ದೂರ ಮಾಡ್ತೀರಾ, ನಾನ್ ರಾಘು ಜೊತೆನೆ ಬದುಕ್ಬೇಕು ಅಂತ ಬಂದವಳು ಅಂತೆಲ್ಲ ನಮ್ಗೆ ಆವಾಜ್ ಹಾಕಿ ಒಂಥರ ಚಾಲೆಂಜ್ ಮಾಡಿ ಹೋದ್ಲು. ಅಂದ್ರೆ ನಮ್ ಮುಂದೆ ಅಷ್ಟೆಲ್ಲ ಮಾತಾಡಕ್ ಆಗಲ್ಲ ಅಂತ ನಿಮ್ ಹತ್ರ ಬಂದ್ ಅಷ್ಟೆಲ್ಲ ಮಾತಾಡಿದಾಳಲ್ವಾ? ಅವಳು ಮನೆಗ್ ಬರ್ಲಿ, ನಾನ್ ವಿಚಾರ್ಕೋತೀನಿ. ಅವಳು ಆ ರೀತಿ ಹೇಳಿ ಹೋದಾಗಿಂದ ಇಲ್ಲಿ ಅನಿ ಕೋಪ ಮಾಡ್ಕೊಂಡ್ ಕೂತಿದ್ದಾಳೆ. ಡೋಂಟ್ ವರಿ ಮಿತು, ಅವಳಲ್ಲಿ ಏನಾದ್ರೂ ಮಾತಾಡಿರ್ಲಿ, ನಮ್ಮಣ್ಣ ನಮ್ ಮಾತ್ ಮೀರಲ್ಲ ಅಂತ ದೇವ್ರ ಮುಂದೆ ಪ್ರಮಾಣ ಮಾಡಿದಾನೆ. ಅವಳಿಗೆ ನಮ್ಮಣ್ಣ ಡಿವೋರ್ಸ್ ಕೊಡೋದನ್ನ ತಪ್ಸಕ್ಕೆ ಯಾರಿಂದಾನು ನಂತೂ ಸತ್ಯ ಪಲ್ಲು, ನಿನ್ನ ಜೀವನ ನಿಂತಿರೋದು ಆ ಜಾನ್ಸಿಗೆ ಡಿವೋರ್ಸ್ ಕೊಡೋದ್ರ ಮೇಲೆ. ಅದ್ ಗೊತ್ತಿರೋದಕ್ಕೆ ಅಲ್ವಾ ಮಿತು ನಾನ್ ಇಷ್ಟೆಲ್ಲ ಪ್ರಯತ್ನ ಮಾಡ್ತಿರೋದು. ಆದ್ರೆ ಒಂದಂತೂ ಕ್ಲಿಯರ್, ಅವಳು ಇಷ್ಟೆಲ್ಲ ಮುಂದುವರೆದಿದ್ದಾಳೆ ಅಂದ್ಮೇಲೆ ಅವಳನ್ನ ಈ ಮನೇಲಿ ಒಂದ್ ಕ್ಷಣನೂ ಇರೋದಕ್ ಬಿಡಲ್ಲ. ಅವಳು ಬರ್ತಿದ್ ಹಾಗೆ ಒಂದ್ ದಾರಿ ತೋರಿಸ್ತೆ. ಝಾನ್ಸಿ ನಿಮ್ಮನೆ ಹೋಗಿದ್ಲಂತ? ಇನ್ನ ಸುಮ್ನೆ ಬಿಟ್ರೆ ಆಗಲ್ಲ ದೊಡ್ಡಪ್ಪ. ನೋಡೆ, ನೀವೆಲ್ರೂ ಸುಮ್ನೆ ಇದ್ರು ನಾನ್ ಅವಳನ್ನ ಸುಮ್ನೆ ಬಿಡಲ್ಲ. ಅವಳ ಅಹಂಕಾರಕ್ಕೆ ಪೆಟ್ಕೊಟ್ಟು ಅವಳ ಜೊತೆ ಅವಳ ಧೈರ್ಯನೂ ಮನೆ ಬಿಟ್ಟು ಹೋಗ್ಬೇಕು, ಆಗ್ ಮಾಡ್ತೀನಿ. ಯಾಕೆಲ್ರು ಹಾಗ್ ನೋಡ್ತಾ ಇದ್ದೀರಾ? ಹೌದು, ಅವಳ ಮೇಲೆ ನನ್ಗಷ್ಟು ಕೋಪ ಇದೆ. ಯಾಕೆ ಅಂದ್ರೆ ಮದ್ವೆ ಆಗಿರೋ ನನ್ ಮಗಳು ಬಂದ್ ತಾವು ಸೇರಿದ್ದಾಳೆ. ಅದನ್ನ ನೋಡಿ ನೋಡಿ ನಾನು ಒಟ್ಟ ಉರಿತಿದ್ದೆ. ಇಷ್ಟು ದಿನ ನೀವೆಲ್ರೂ ಮನೇಲಿ ದೊಡ್ಡವ್ರು ಇದ್ದೀರಾ, ಅವಳನ್ನ ಓಡಿಸ್ತೀರಾ, ನನ್ ಮಗಳ ಜೀವನ ಸರಿ ಮಾಡ್ತೀರಾ ಅನ್ಕೊಂಡಿದ್ದೆ. ಅವಳು ಯಾಕೋ ಹೋಗೋ ಕಾಣ್ತಿಲ್ಲ ಅಂದ್ಮೇಲೆ ಸುಮ್ನೆ ಇರೋದಕ್ಕಾಗತ್ತಾ? ಖಂಡಿತ ಆಗಲ್ಲ. ಏನಾದ್ರೂ ಆಗ್ಲಿ, ಇವತ್ತು ಅವಳ ಮನೆಗ್ ಬರ್ತಿದ್ದಾಗ ವಾಪಸ್ ಹೋಗ್ಬೇಕು. ಹೋಗ್ ಮಾಡ್ತೀನಿ. ಈ ವಿಚಾರದಲ್ಲಿ ನನ್ನ ಫುಲ್ ಸಪೋರ್ಟ್ ನಿನಗೆ ಮಂಜುಳ. ಸುಮ್ಮನೆ ಬಿಟ್ಕೊಂಡಿರೋದಕ್ಕೆ ಅಲ್ಲಿವರೆಗೂ ಹೋಗಿದ್ದಾಳೆ ಅಂದಮೇಲೆ ಇನ್ನವಳು ಸುಮ್ಮನೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಆದಷ್ಟು ಬೇಗ ನಾವೇ ಎಚ್ಚೆತ್ಕೊಂಡು ಅವಳನ್ನ ಮನೆ ಬಿಟ್ಟು ಓಡಿಸ್ಬೇಕು. ಈ ಉತ್ಸಾಹ ಹುಮ್ಮಸ್ಸು ಯಾವ್ದೇ ಕಾರಣಕ್ಕೂ ಇಲ್ಲಿಗೆ ನಿಲ್ಬಾರ್ದು. ಅವಳು ಒಬ್ಳು ಹೆಣ್ಣು ಮಗಳು ಅನ್ನೋ ಕಾರಣಕ್ಕೆ ನಾನ್ ಸ್ವಲ್ಪ ತಾಳ್ಮೆಯಿಂದ ಇದ್ದೆ. ಆದ್ರೆ ಅವಳು ನಮ್ ತಾಳ್ಮೆನ ನಮ್ಮ ಅಸಹಾಯಕತೆ ಅಂತ ತಿಳ್ಕೊಂಡಿದ್ದಾಳೆ ಅಲ್ವಾ? ಈ ಶೇಷಮ ಅಂದ್ರೆ ಏನು ಅಂತ ಇವತ್ ತೋರಿಸ್ತೀನಿ. ನಿಮ್ ಎಲ್ರ ಸಪೋರ್ಟ್ ಇಷ್ಟಿದ್ರೆ ಸಾಕು. ಅವಳನ್ನ ಮನೆ ಬಿಟ್ಟು ಕಳ್ಸೋದ್ ಬೇಕಾಗಿಲ್ಲ, ಅವಳಾಗ ಅವಳೆ ಹೋಗ್ತಾಳೆ.
ಇವತ್ತೊಳ್ ಮನೆಗ್ ಬರ್ಲಿ, ಎಲ್ರು ಗ್ರಾಚಾರ ಬಿಡ್ಸೋಣ. ಎಷ್ಟ್ ಹೇಳ್ಬೇಕೆ, ಇವತ್ತಿಂದ ನಮ್ಮನೆ ಇರ್ಕೊಡ್ದು ಅಷ್ಟೇ. ಹೋಗೆ ನಿಮ್ ತಮ್ಮ ಹೇಳ್ತೀನಿ ಕಾಲಿಟ್ಕೊಂಡು ಬೇಡರಿ. ಕೈ ಹಿಡ್ಕೊಂಡ್ರು ಅಷ್ಟೇ, ಕಾಲ್ ಹಿಡ್ಕೊಂಡ್ರು ಅಷ್ಟೇ. ನಮ್ಮ ಮನೇಲಿ ಇರ್ಬೇಡ ಅಂದ್ರೆ ಇರ್ಬೇಡ. ಹೋಗೆ ಇಂಥವ್ರಿಗೆ ಸರಿಯಾಗಿ ಬುದ್ಧಿ ಕಲ್ಸೋರು ಯಾರು ಇಲ್ವಾ? ಹೆಂಡ್ತಿನ ಗೋಳಾಡ್ಸೋದಕ್ಕೆ ಅದ್ ಯಾಕೆ ಮನ್ಸು ಬರುತ್ತೆ? ಅವನು ಅಂತವನ್ನೆಲ್ಲ ಒಬ್ಬವ ಎಲ್ಲ ಅವ್ರ ಅಪ್ಪ ಅಮ್ಮ ಹೇಳ್ಕೊಡೋದು. ಅದ್ರಲ್ಲೂ ಅವ್ರ ಅಣ್ಣ ಒಬ್ಬ ಇದಾನೆ, ಅವನೇ ಎಲ್ಲ ಕಿತಾಪತಿ. ಮನೆಯವ್ರ ಮಾತು ಕಟ್ಕೊಂಡು ಹೆಂಡತಿಗೆ ಹೊಡಿತಾ ಇದ್ದಾನಲ್ಲ, ಅವನ್ ಬುದ್ಧಿಗೆ ಏನಾಗಿದೆ? ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ ನಿಂಗೆ? ಹೋಗಿಲ್ಲ. ನಮ್ ಮನೆಯವರು ತಾವು ಅದನ್ನೇ ಮಾಡೋದು ಅನ್ನೋದನ್ನ ಮರ್ತಿರ್ಬೇಕು ನಯನ. ಎಷ್ಟೇ ಇದ್ರು ಸೀರಿಯಲ್ ನೋಡಿ ಸೊಸೆ ಮೇಲೆ ಸಿಂಪತಿ ತೋರ್ಸೋದು ಈ ಜನರು ರಿಯಾಲಿಟಿ ಅಕ್ಕ. ನಡೆಯತ್ತೆ ಬಿಡು. ಬೇಡರಿ, ನಾನ್ ನಿಮ್ ಹೆಂಡ್ತೀರಿ, ನಿಮ್ ದಮ್ಮಯ್ಯ ಅಂತೀನಿ, ಮನೆಯಿಂದ ಆಚೆ ಹಾಕ್ಬೇಡ್ರಿ. ಕಾಲ್ ಹಿಡ್ಕೊಂಡ್ರು ಅಷ್ಟೇ, ಬಾಯಿ ಬಡ್ಕೊಂಡ್ರು ಅಷ್ಟೇ. ಹೋಗೆ ಅಂದ್ರೆ ಏಯ್ ಮನುಷ್ಯನ ನೀನು? ಹೆಂಡತಿನ ಆತರ ತಳ್ತಿದ್ಯಲ್ಲ, ಬಿದ್ದು ತಲೆಗಿಲೆ ಹೊಡೆದೋಗಿದ್ರೆ ಏನಾಗ್ತಿತ್ತು ಗೊತ್ತಾ? ಇನ್ನೇನಾಗ್ತಿತ್ತು? ಪ್ರಾಣ ಹೋಗ್ತಿತ್ತು. ಏನೋ ಅದ್ ಸುಲಭವಾಗಿ ಹೇಳ್ತಿದ್ಯಾ? ನನ್ ಜೀವನದಿಂದ ನನ್ ಮನೆಯಿಂದ ದೂರ ಹೋಗು ಅಂತ ಹೇಳ್ತಾ ಇದ್ರು. ಪ್ರಾಣ ತಿನ್ನಕ್ಕೆ ನಮ್ ಮನೇಲೇ ಇದ್ದಾಳೆ. ಅಂದ್ಮೇಲೆ ಇನ್ನೇನ್ ಮಾಡ್ಬೇಕು? ಅದಕ್ಕೆ ಒದ್ದಾಡಿಸ್ತಾ ಇದ್ದೆ. ಇವಳು ನಿನ್ ತಾಳಿ ಕಟ್ಟಿರೋ ಹೆಂಡತಿ ತಾನೆ? ಹೌದು. ನೀನೇ ತಾಳಿ ಕಟ್ಟಿ ಹೆಂಡತಿ ಅಂತ ಒಪ್ಕೊಂಡು ಕರ್ಕೊಂಡ್ ಬಂದಿರೋಳು ತಾನೆ? ತಾಳಿ ಕಟ್ಬಿಟ್ರೆ ಇಷ್ಟ ಇಲ್ದೇ ಇದ್ರು ಅವಳ ಜೊತೆ ಬದುಕ್ಬೇಕಾ? ಇವಳು ಅಂದ್ರೆ ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಮತ್ತ್ಯಾಕೋ ಮದ್ವೆ ಮಾಡ್ಕೊಂಡೆ? ಯಾವ್ದೋ ಅನಿವಾರ್ಯ ಪರಿಸ್ಥಿತಿಗೆ ಮದ್ವೆ ಆದೆ. ಪರಿಸ್ಥಿತಿ ಏನೇ ಇರ್ಲಿ, ಆದ್ರೆ ಮದ್ವೆ ಆಗಿರೋದು ನಿಜ ತಾನೆ? ಹೌದು, ಆದ್ರೆ ಇವಾಗ ಇವ್ರ ಜೊತೆ ಬದುಕೋದಕ್ಕೆ ಇಷ್ಟ ಇಲ್ಲ. ಏನಿವಾಗ? ಮೇಡಮ್, ನನ್ನ ಇಷ್ಟಪಟ್ಟೆ ಮದ್ವೆ ಆದ್ರು ಅವ್ರ ಅಪ್ಪ ಅಮ್ಮ ಅಣ್ಣ ಬೇಡ ಅಂದ್ರು ಅಂತ ನನ್ನ ಮನೆಯಿಂದ ಆಚೆ ಆಗ್ತಾ ಇದಾರೆ. ಯಾರೋ ಬೇಡ ಅಂದ್ರು ಅನ್ನೋ ಕಾರಣಕ್ಕೆ ಕಟ್ಕೊಂಡಿರೋ ಹೆಂಡತಿನ ಮನೆಯಿಂದ ಆಚೆ ಆಗ್ತಿದ್ಯಲ್ಲ, ಮನುಷ್ಯತ್ವ ಇಲ್ಲ ನಿನ್ಗೆ. ಒಳ್ಳೆ ಮಾತ್ನಲ್ಲಿ ಹೇಳ್ತಿದ್ದೀನಿ, ನಿನ್ ಹೆಂಡತಿನ ಕರ್ಕೊಂಡು ಮನೆಗೆ ಹೋಗು. ಯಾರ ಹತ್ರ ಮಾತಾಡ್ತಾ ಇದೆ ಅಂತ ಗೊತ್ತಿದ್ಯಾ ನಿನ್ಗೆ? ಒಬ್ಬ ಬೇಜವಾಬ್ದಾರಿ ಗಂಡಸಿನ ಹತ್ರ ಮಾತಾಡ್ತಿದ್ದೀನಿ ಅನ್ನೋದು ಚೆನ್ನಾಗ್ ಗೊತ್ತಿದೆ. ಹೆಣ್ಣು ಅಂದ್ರೆ ವಸ್ತು ತರ ನೋಡ್ಬೇಡ, ಅವಳು ನಿನ್ ಜೀವನದ ಸಂಗಾತಿ, ನಿನ್ ವಂಶ ಬೆಳಗೋ ಜ್ಯೋತಿ. ಇಂಥವ್ಳಿಗೆ ನಿನ್ನಿಂದ ಸಿಗ್ಬೇಕಾಗಿರೋದು ಪ್ರೀತಿ, ಧೈರ್ಯ. ಅದೆಂತದೇ ಕಷ್ಟದ ಸಮಯ ಬಂದ್ರು ನಿನ್ ಜೊತೆಲಿರ್ತೀಯ ಅನ್ನೋ ಭರವಸೆ. ಆದ್ರೆ ಇವಳಿಂದ ಸಿಗ್ಬೇಕಾದ್ರೆ ನಿಮ್ದಿಂದ ನನಗಿಲ್ಲ ಅಂದ್ಮೇಲೆ ಇವಳು ಮನೆ ಇಟ್ಕೊಂಡು ಏನ್ ಮಾಡ್ಲಿ? ಮುಚ್ಚೋ ಬಾಯ್. ಹೆಣ್ಣು ಅಂದ್ರೆ ಏನೋ ತಿಳ್ಕೊಂಡಿದ್ಯಾ? ಇಷ್ಟ ಬಂದಾಗ ಮದ್ವೆ ಆಗೋದಕ್ಕೆ, ಬೇರೆ ಯಾರಿಗೂ ಇಷ್ಟ ಇಲ್ಲ ಅಂತ ಕಳ್ಸೋದಕ್ಕೆ ಅವಳನ್ನ ಆಟದ ವಸ್ತು ಅನ್ಕೊಂಡಿದ್ಯಾ? ನಿನ್ನನ್ನೇ ನಂಬಿ ನೀನೇ ಎಲ್ಲ ಕೊನೆವರೆಗೂ ನಿನ್ ಜೊತೆನೆ ಬದುಕ್ಬೇಕು ಅಂತ ತನ್ನವ್ರನ್ನೆಲ್ಲ ಬಿಟ್ಟು ಬಂದಿದ್ದಾಳೆ. ಇಂಥವಳ ಯಾರೋ ಮೂರನೇವ್ರ ಮಾತನ್ನ ಕೇಳಿ ಮನೆಯಿಂದ ಆಚೆ ಕಳಿಸ್ತಿದ್ಯಾ? ಮೃಗನ ನೀನು? ಹೆಣ್ಣು ಅಂದ್ರೆ ಅಬಲೆ, ಅವಳ ಮನ್ಸಿಗೆ ಬಂದಾಗ ನಡ್ಸ್ಕೊಳ್ಬಹುದು ಅಂತ ಅನ್ಕೊಂಡಿದ್ಯಾ? ಹೆಣ್ಣಿನ ತಾಳ್ಮೆನ, ಅವಳ ಅಸಹಾಯಕತೆನ ದೌರ್ಬಲ್ಯ ಅಂತ ಅನ್ಕೋಬೇಡ. ಹೆಣ್ಣಿಂದ ಏನು ಮಾಡಕ್ ಆಗಲ್ಲ ಅಂತ ನೀನ್ ಅನ್ಕೊಂಡಿದ್ರೆ ಅದು ನಿನ್ನ ಮೂರ್ಖತನ. ಒಂದು ಸಲ ಹೆಣ್ಣು ತಿರುಗ್ ಬಿದ್ರೆ ನೀನು ಬಚ್ಚಿಟ್ಕೊಳ್ಳೋದಕ್ಕೂ ಜಾಗ ಸಿಗಲ್ಲ. ಏಯ್, ಇದನ್ನೆಲ್ಲ ಕೇಳಕ್ ನೀನ್ ಯಾರ? ಅವಳು ನಾನು ಹೆಂಡ್ತಿ. ಮನೆ ಬಿಟ್ಟು ಓಡಿಸ್ತೀನಿ, ಇಲ್ಲಾಂದ್ರೆ ಸಾಯಿಸ್ತೀನಿ. ಏಯ್ ಮಗ, ಏಯ್ ಗಂಡಸ್ ಮೇಲೆ ಕೈ ಮಾಡ್ತೀಯಾ? ಒಂದ್ ಹೆಣ್ಣಿನ ಮೇಲೆ ಕೈ ಮಾಡೋನು ನೀನೆಂತ ಗಂಡ್ಸೋ? ಮನೆಯವ್ರ ಮಾತ್ನ ಕಟ್ಕೊಂಡು ಹೆಂಡ್ತಿನ ಮನೆಯಿಂದ ಆಚೆ ಹಾಕೋನ ಗಂಡ್ಸು ಅಂತಾರ? ನೀನಂತವ್ನ್ಗೆ ಬಾಯಿ ಮಾತಲ್ಲಿ ಹಿಡಿದ್ರೆ ಅರ್ಥ ಆಗಲ್ಲ. ಏನು ಏನ್ ಮಾಡ್ತೀಯಾ? ಏನ್ ಮಾಡ್ಬಿಡ್ತೀಯಾ? ಏನ್ ಮಾಡ್ತೀನ? ಏನ್ ದೊಣ್ಣೆ ತಗೊಂಡ್ರೆ ಎದುರ್ಕೊಂಡ್ಬಿಡ್ತೀನಾ? ಅಂತ ಹೆಣ್ಮೇಲೆನೆ ಕೈ ಮಾಡ್ತೇನೋ?
ಹೆಣ್ಣು ಅಂದ್ರೆ ತಾಳ್ಮೆ, ಹೆಣ್ಣು ಅಂದ್ರೆ ಮಮತೆ, ಹೆಣ್ಣು ಅಂದ್ರೆ ಕಾಳಜಿ ಅಂತ ಹೆಣ್ಣನ್ನೇ ದ್ವೇಷ ಮಾಡ್ತೀಯಾ? ನಂಬಿ ಬಂದವಳ ಕಾಪಾಡ್ಬೇಕಾಗಿರೋದು ಗಂಡನ್ ಕರ್ತವ್ಯ. ಅದನ್ನ ಬಿಟ್ಟು ಆಚೆ ಹಾಕೋದಕ್ ನೋಡ್ತೀಯಾ? ಮೇಡಮ್ ಮೇಡಮ್ ಬೇಡ ಮೇಡಮ್, ಪಾಪ ನಮ್ಮ ಯಜಮಾನ್ರಿಗೆ ತುಂಬಾ ನೋವಾಗ್ತಿದೆ. ನೋಡ್ದೇನೋ, ಇದು ಒಂದ್ ಹೆಣ್ಣಿನ ಗುಣ. ಅಂತ ಹೆಣ್ಮೇಲೆ ಕೈ ಮಾಡೋದಕ್ಕೆ ನಿನಗೆ ಹೇಗೋ ಮನ್ಸ್ ಬರುತ್ತೆ? ಆಯ್ತು ಮೇಡಮ್, ಇನ್ಮೇಲೆ ಯಾವತ್ತೂ ಈ ತರ ಮಾಡಲ್ಲ, ಕಡೆವರೆಗೂ ಜೊತೆನೆ ಇರ್ತೀನಿ. ಇವಾಗ ಏನ್ ಹೇಳ್ದೆ ಅದನ್ನ ನಿನ್ ಹೆಂಡತಿಗೆ ಹೇಳು. ಇನ್ಮೇಲೆ ಯಾವತ್ತೂ ನೀನು ಕಣ್ಣೀರ್ ಹಾಕ್ಸೋದಿಲ್ಲ, ಯಾವತ್ತೂ ನೀನು ಕಷ್ಟ ಕೊಡೋದಿಲ್ಲ. ದಯವಿಟ್ಟು ನಂಗೆ ಬಿಡು. ಬದುಕೋರ್ ಲಕ್ಷಣ ಒಂದು ತಿಳ್ಕೊ, ನಿಮ್ ಮನೆಯವ್ರ ಮತ್ತ ಕೇಳ್ಬೇಡ ಅಂತ ಹೇಳ್ತಿಲ್ಲ. ಅದೇ ಸರಿ ಯಾವ್ದು ತಪ್ಪು ಯಾವ್ದು ಅಂತ ಯೋಚನೆ ಮಾಡದೇ ಇರೋಷ್ಟು ದಡ್ಡ ಆಗ್ಬೇಡ. ಆಯ್ತು ಮೇಡಮ್. ಇವಳು ನಿನ್ನನ್ನ ನಂಬಿ ಬಂದಿದ್ದಾಳೆ, ಕೊನೆವರೆಗೂ ಅವಳನ್ನ ಚೆನ್ನಾಗಿ ನೋಡ್ಕೊ. ಸಾಧ್ಯ ಆದ್ರೆ ನಿಮ್ ಮನೆಯವ್ರಿಗೆ ಗಂಡ ಹೆಂಡತಿನ ದೂರ ಮಾಡೋ ಪ್ರಯತ್ನ ಮಾಡ್ಬೇಡಿ ಅಂತ ಬುದ್ಧಿ ಹೇಳು. ಗಂಡ ಹೆಂಡತಿ ಸಂಬಂಧ ನಿಂತಿರೋದು ಪ್ರೀತಿ, ವಿಶ್ವಾಸ, ನಂಬಿಕೆ ಮೇಲೆ. ಯಾವಾಗೂ ನೀವಿಬ್ರೆ ನಿರ್ಧಾರ ಮಾಡ್ಬೇಕೆ ಹೊರತು ಬೇರೆಯವ್ರಲ್ಲ. ಇಲ್ಲ ಮೇಡಮ್, ಇನ್ಮೇಲೆ ಯಾರು ಏನೇ ಹೇಳಿದ್ರು ನನ್ನ ಹೆಂಡತಿನ ಬಿಟ್ಕೊಡೋದಿಲ್ಲ, ಚೆನ್ನಾಗಿ ನೋಡ್ಕೊಂತೀನಿ. ಬಾ ಸುಜಾತ. ನಾನೊಂದು ಮಾತು ಹೇಳ್ತೀನಿ, ಅರ್ಥ ಮಾಡ್ಕೊ ತುಳಸಿ. ಗಣನೆ ನಮ್ಮದಾದ್ರೂ ಲೆಕ್ಕಾಚಾರ ವಿಧಿಯಾಟ ಅಂತೆ. ನೋಡು, ನೀನೇನು ಅನ್ಕೊಂಡ್ರು ಪರವಾಗಿಲ್ಲ, ನಾನು ಸತ್ಯ ಹೇಳ್ತೀನಿ, ಕೇಳಿಸ್ಕೊ. ಯಾವತ್ತು ಧರ್ಮದ ಮುಂದೆ ಅಧರ್ಮ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಸುಳ್ಳಿನ ಮುಂದೆ ಸತ್ಯ ಮಾತ್ರ ಗೆಲ್ಲೋದು. ಒಂದ್ ತಿಳ್ಕೊ ತುಳಸಿ, ಈ ಸುಳ್ಳು ಅನ್ನೋದು ಹೊಗೆ ತರ, ಬಹಳ ಬೇಗ ಹರಡುತ್ತೆ, ಅಷ್ಟೇ ಬೇಗ ಕಣ್ಮರೆ ಆಗತ್ತೆ. ಅದೇ ಸತ್ಯ ಹೆಂಡ ಬೂದಿ ಮುಚ್ಚಿದ್ರು ಕೂಡ ಅದ್ರ ಶಾಖ ಮಾತ್ರ ಕಮ್ಮಿ ಆಗಲ್ಲ ಅನ್ನೋದನ್ನ ಮರಿಬೇಡ. ಹಾಗಾದ್ರೆ ಅವ್ರು ಮಾಡೋದೆಲ್ಲ ಧರ್ಮ, ನಾನ್ ಮಾಡೋದು ಅಧರ್ಮನ ನಾಗಾರ್ಜುನ್? ನಮ್ಮಪ್ಪನ ಆಸ್ತಿ ಮೇಲೆ ಆಸೆ ಪಡೋದು ಅಧರ್ಮ, ನನ್ನ ಮಗ ಅವನ ಅತ್ತೆ ಮಗಳ ಜೊತೆ ಮದುವೆ ಆಗ್ಬೇಕು ಅಂತ ಕನ್ಸ್ ಕಾಣ್ತಾ ಇರೋದು ಅದು ಅಧರ್ಮ. ಯಾವನೋ ಬೀದಿಯಲ್ಲಿ ಹೋಗೋ ನಮ್ಮ ಮದುವೆ ಆಗಿ ಅವನ ಜೊತೆ ಸಂಸಾರ ಮಾಡ್ತಿದ್ದಾಳಲ್ಲ ಜಾನ್ಸಿ, ಅದು ಧರ್ಮ. ನೋಡು, ಧರ್ಮ ಅಧರ್ಮ ಅಲ್ಲ, ಅವ್ರವ್ರು ನೋಡೋ ದೃಷ್ಟಿಕೋನದಲ್ಲಿ ಇರುತ್ತೆ ನಾಗಾರ್ಜುನ್. ಸಂಪಾದನೆ ಮಾಡೋದಕ್ಕೆ ಯೋಗ್ಯತೆ ಇಲ್ಲದೆ ಜಾನ್ಸಿ ಅಂತಸ್ತ ಮೇಲೆ ಆಸೆ ಪಟ್ಟು ಅವಳನ್ನ ಮನೆಯಿಂದ ಹೊರ ಇನ್ನೂ ಅಲ್ಲೇ ಇಡ್ಕೊಂಡಿದಾರಲ್ಲ, ಅದು ಧರ್ಮ. ಆದ್ರೆ ನಾನು ಮಾಡ್ತಿರೋದು ಅಧರ್ಮನೇ, ನಾನು ಅಕ್ಸೆಪ್ಟ್ ಮಾಡ್ತೀನಿ. ಜಾನ್ಸಿ ಯಾವ ಆಸ್ತಿನೂ ತಗೊಂಡು ಹೋಗಿಲ್ಲ ಅನ್ನೋದನ್ನ ನೀನು ಮರಿಬೇಡ ತುಳಸಿ. ಬಟ್ ಮುಂದೊಂದ್ ದಿನ ಬಂದೇ ಬರುತ್ತೆ ಅಂತ ಅವ್ರಿಗೆ ಗೊತ್ತಲ್ವಾ? ಬಟ್ ಅಲ್ಲಿರೋ ಯಾರಿಗೂ ಅವಳಲ್ಲಿರೋದು ಇಷ್ಟ ಇಲ್ಲದೆ ಅವಳಿಗೆ ಡಿವೋರ್ಸ್ ಕೊಡೋ ಪ್ರಯತ್ನ ಪಡ್ತಾ ಇದ್ರು ಕೂಡ ತನ್ನ ಗಂಡನ ಬಿಟ್ಕೊಡಲ್ಲ ಅಂತ ಹೇಳ್ತಿರೋದು ಜಾನ್ಸಿ ಅನ್ನೋದು ನೆನ್ಪಿರ್ಲಿ. ಸ್ಟಾಪ್ ಇಟ್ ನಾಗಾರ್ಜುನ್, ನೀನ್ ಏನೇನೋ ಮಾತಾಡಿ ನನ್ ತಲೆ ಕೆಡಿಸ್ಬೇಡ. ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದು ನನಗ್ ತುಂಬಾ ಚೆನ್ನಾಗಿ ಗೊತ್ತಿದೆ. ಐ ಡೋಂಟ್ ನೀಡ್ ಯುವರ್ ಸಜೆಷನ್. ಕಹಿಯಾಗಿ ಇರುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ವೆ ಹೊಟ್ಟೆ ಬೆಂಕಿ ಹಾಕೊಂಡು ಹೋಗ್ತಾ ಇದ್ದಾಳೆ, ಅದರಿಂದ ಸುರಿದ ಅವಳು ಹೊಟ್ಟೆನೆ, ಅದು ಅವಳಿಗೆ ಗೊತ್ತಿಲ್ಲ ಪ್ರಣವ್. ಮಾಮ್ ಹೊಟ್ಟೆ ಉರ್ಸಕ್ಕೆ ಕಾಯ್ತಾ ಇರ್ತೀಯಲ್ವಾ ಡ್ಯಾಡ್? ಒಟ್ನಲ್ಲಿ ಮಾಮ್ ಅನ್ಕೊಂಡಿದ್ದಾಗಿಲ್ಲ ಅಂದ್ರೆ ನಿನಗ್ ಮಾತ್ರ ಖುಷಿ. ಮಗನ್ ಲೈಫ್ ಎಕ್ಕೂಟ್ ಹೋಗ್ತಿದ್ರು ನಿನ್ ಖುಷಿ ನಿನ್ಗೆ. ನೀನು ಒಬ್ಬ ತಂದೆ. ಎಲ್ಲ ಯಾವಾಗ ಅರ್ಥ ಆಗುತ್ತೋ ಆ ದೇವರಿಗೆ ಗೊತ್ತು. ಒಂದು ಕ್ಷಣ ಗುಡುಗು ಮಿಂಚು ಎರಡು ಒಟ್ಟಿಗೆ ಬಂದು ಹೋದಾಗ ಆದ್ರೂ ಅವಳಿಗೆ ಅಷ್ಟೊಂದು ಧೈರ್ಯ ಎಲ್ಲಿಂದ ಬಂತು? ಈಗಲೂ ನನಗೆ ಅರ್ಥ ಆಗದೆ ಇರೋದೇನು ಅಂದ್ರೆ, ಅವಳು ಅವನಿಗೆ ಪಾಠ ಕಲಿಸಿದ್ಲು ಇಲ್ಲ ನಮಗ್ ಪಾಠ ಮಾಡಿದ್ಲು? ಅವನಿಗೆ ಮಾಡೋ ತರ ನಿಮ್ಗೆ, ಅಂದ್ರೆ ನಮ್ಮೆಲ್ರಿಗೂ ಅಂತ ಹೇಳ್ದೆ. ಕರೆಕ್ಟ್ ಕರೆಕ್ಟ್. ಅವಳು ಸರಿಯಾಗಿ ಯೂಸ್ ಮಾಡ್ಕೊಂಡು ನಮ್ಗೆ ಪಾಠ ಹೇಳ್ದಂಗಿತ್ತು. ಆಹಾ, ಒಂದೊಂದು ಏಟು ಬೀಳ್ತಾ ಇದ್ರೆ ಹಾಗೇ ನನ್ನ ಎದೆ ಒಳಗೆ ಯಾರೋ ತಮಟೆ ಬಾರಿಸ್ದಂಗಿತ್ತು. ಅದಕ್ಕೆ ಬಂದ ತಕ್ಷಣ ಮನೆ ಬಿಟ್ಟು ಓಡಿಸ್ತೀನಿ ಅಂತ ಮಾತಾಡ್ತಾ ಇದ್ರು.
ಸದ್ಯಕ್ಕೆ ನಮ್ಮನ್ ಮನೆಯಿಂದ ಓಡಿಸ್ತಾ ಇದ್ರೆ ಸಾಕು ಅನ್ನೋ ತರ ಇದಾರೆ. ಇರು ಮಂಚ ತಗೊಳ್ಳೋಣ. ದೊಡ್ಡಪ್ಪ, ಅಕ್ಕೆ ಬಂದಿದ ತಕ್ಷಣ ಮಿಥುನ್ ಬಾಬನ್ ಮನೆಗೆ ಹೋಗಿ ಹಣ ಇಟ್ಕೊಂಡು ಅವ್ರನ್ನ ಮನೆ ಬಿಟ್ಟು ಓಡಿಸ್ತೀನಿ ಅಂತ ಹೇಳಿದ್ರಿ ಅಲ್ವಾ? ಅದು ಅವಳು ಹೆಣ್ಮಗಳಲ್ವಾ, ಮೇಲಾಗಿ ಇವತ್ತು ಶನಿವಾರ. ನಾನ್ ಹಾಗೆಲ್ಲ ಕೋಪ ಮಾಡ್ಕೊಂಡು ರಿಯಾಕ್ಟ್ ಮಾಡಕ್ ಆಗಲ್ಲ. ಮತ್ತೆ ಅತ್ಗೆನ? ಏಯ್, ಮಾತ್ಗೂ ಅತ್ಗೆ ಅಂತ ಹೇಳ್ತೀಯ? ಯಾರೇ ಅತ್ಗೆ? ಹೇಗೆ ಅತ್ಗೆ? ಸಾರಿ ಅಕ್ಕ. ದೊಡ್ಡಪ್ಪ, ಝಾನ್ಸಿಯಲ್ಲಿ ಹೋಗಿದ್ ಕಾರಣ ಇಟ್ಕೊಂಡು ಇವತ್ತು ಅವ್ರನ್ನ ಓಡಿಸ್ಲೇಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರಿ. ಈಗೇನು ಪ್ಲಾನ್ ಕ್ಯಾನ್ಸಲ್ ಆಗಿದ್ಯಾ? ಇಲ್ವಲ್ಲ. ಅದು ಝಾನ್ಸಿ ಬರ್ತಿದ್ದಾಗೆ ಲಲಿತಾ ಓಡಿಸ್ತೀನಿ ಅಂತ ಜೋಶಲ್ಲಿದ್ದಾಳಲ್ಲ, ಅವಳು ಓಡಿಸ್ತಾಳೆ ಬಿಡು. ಅಯ್ಯೋ, ನಿಮಗ್ ಶನಿವಾರ ಅಂದ್ಮೇಲೆ ನನ್ಗೇನ್ ಭಾನುವಾರ ಆಗುತ್ತಾ? ನಾನು ನಿಮ್ ಜೊತೆ ವಾರ ಮಾಡೋದು ಮರ್ತೋಯ್ತಾ? ನಾನೇನ್ ಕೋಪ ಮಾಡ್ಕೊಳಲ್ಲಪ್ಪ. ಅದು ಮಂಜುಳ ಇವತ್ತು ಮುಂದಾಳತ್ವ ವಹಿಸ್ಕೊಂಡಿದ್ದಾಳಲ್ಲ, ಅವಳೇ ಓಡಿಸ್ತಾಳೆ. ಅವಳಿಂದ ನಾವೆಲ್ಲ ಇರ್ತೀವಿ.